ಇವತ್ತು ಜ್ಞಾನ ಮತ್ತೆ ಸತ್ಯ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳಿದರು, ಟ್ರೂತ್, ನಾಲೆಡ್ಜ್ ಅಂಡ್ ದ ನಾಲೆಡ್ಜ್ ಆಫ್ ಟ್ರೂತ್. ಸತ್ಯ ಮತ್ತೆ ಜ್ಞಾನ, ಮತ್ತೆ ಸತ್ಯದ ಬಗ್ಗೆ ಜ್ಞಾನ ಇದಿದ್ದವನು ಮಾತ್ರ ಬುದ್ಧಿಜೀವಿ ಅಂತ ಹೇಳಿ. ಬುದ್ಧಿವಂತನು ಯಾರಂತಂದ್ರೆ ಸತ್ಯ ಮತ್ತೆ ಜ್ಞಾನ ಮತ್ತೆ ಸತ್ಯದ ಬಗ್ಗೆ ಜ್ಞಾನ ಇರೋಂಥವನು ಬುದ್ಧಿಜೀವಿ ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಅದೇ ರೀತಿಯಲ್ಲಿ ಇವತ್ತೇನು ಬುದ್ಧ ಧರ್ಮ ಏನಿದೆ, ಬುದ್ಧ ಧರ್ಮ ಕೂಡ ಇದನ್ನೇ ಹೇಳುವಂಥದ್ದು. ನಾಲೆಡ್ಜ್ ಆಫ್ ಟ್ರೂತ್ ಇಸ್ ಇಂಪಾರ್ಟೆಂಟ್ ಅಂತ, ಅಂದ್ರೆ ಸತ್ಯದ ಬಗ್ಗೆ ನಮ್ಗೆ ಜ್ಞಾನ ಇರಬೇಕಾಗಿದೆ. ಆ ಸತ್ಯದ ಬಗ್ಗೆ ಜ್ಞಾನ ಹೊಂದು ಆ ಸತ್ಯಕ್ಕೋಸ್ಕರ ತನ್ನ ಜೀವನನ ಮುಡಿಪಿಟ್ರೆ ಅಂತವ್ರನ್ನ ಬೌದ್ಧ ಧರ್ಮದಲ್ಲಿ ಏನ್ ಕರೀತಾರೆ ಅಂದ್ರೆ ಬೋಧಿಸತ್ವ ಅಂತ ಕರೀತಾರೆ. ಈ ಬೋಧಿಸತ್ವ ಅಂತ ಪದನ ಈ ವಿಶ್ವದಲ್ಲೇ ಬರೀ ಇಬ್ಬರಿಗೆ ಬಳಸಿರ್ತಕ್ಕಂಥದ್ದು. ಬುದ್ಧ ಧರ್ಮದ ಗೌತಮ ಬುದ್ಧದವರಿಗೆ ಬಳಸಿದ್ರೆ ಜೀವಂತವಾಗಿದ್ದಂತ ಸಂದರ್ಭದಲ್ಲಿ ಯಾರಾದ್ರೂ ಮನುಷ್ಯರಿಗೆ ಆ ಒಂದು ಪದವಿನ ಕೊಟ್ಟಿದ್ರೆ ಅದ್ ನಮ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರು ಮಾತ್ರ ಬೋಧಿಸತ್ವ ಅಂತ ಕೊಟ್ಟಿದ್ರೆ ಬಿಟ್ರೆ ಇನ್ಯಾರು ಕೂಡ ಅಲ್ಲ. ಇವತ್ತು ಬೋಧಿಸತ್ವ ಅಂತ ಒಂದು ಏನು ಬಿರುದಿನ ಕೊಟ್ಟಿದ್ದಾರೆ, ಆ ಬಿರುದಿನ ಕೊಟ್ಟಿರ್ತಕ್ಕಂಥದ್ದು ಗೌತಮ ಬುದ್ಧನ ನಾವು ಯಾವ ರೀತಿ ನಾವು ನೋಡ್ತೀವಿ, ದೇವರ ರೀತಿಯಲ್ಲಿ ಪೂಜೆ ಮಾಡ್ತೀವಿ. ಯಾರಾದ್ರೂ ಒಬ್ಬ ಸಮಾಜ ಎಲ್ಲ ಕೂಡ ಗೌತಮ ಬುದ್ಧನ ದೇವರಂತ ಒಪ್ಕೊಂಡಿದೀವೋ ಇಲ್ಲೋ. ಅದೇ ರೀತಿಯಲ್ಲಿ ಬೋಧಿಸತ್ವ ಅಂತ ಬಿರುದು ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ನ ನಾವೆಲ್ಲರೂ ಕೂಡ ದೇವರಂತ ಒಪ್ಕೋಬೇಕೋ ಬೇಡವೋ? ತಮ್ಮನ್ನೆಲ್ಲ ಕೇಳ್ತೇನೆ, ದೇವರಂತ ನಾವು ಒಪ್ಕೋಬೇಕೋ ಬೇಡವೋ? ದೇವರಂತ ನಾವು ಒಪ್ಕೋಬೇಕು. ಇವತ್ತು ನಮ್ಮೆಲ್ಲರಿಗೂ ಕೂಡ ಸಂವಿಧಾನ ಕೊಟ್ಟು ಎಲ್ಲರನ್ನೂ ಕೂಡ ಸಮಾನರಾಗಿ ಮಾಡಿದಂತ ಮಹಾನ್ ಪುರುಷರಾಗಿದ್ರೆ ಅದ್ ನಮ್ಮ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಹೇಳ್ಬೋದು. ಹೆಮ್ಮೆಯಿಂದ ನಾವು ಹೇಳ್ಕೋಬಹುದು. ಮೇಡಮ್ ಅವ್ರು ಹೇಳ್ದಂಗೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಯಾವುದೊಂದು ಜನಾಂಗಕ್ಕೆ ಯಾವುದೊಂದು ಸಮುದಾಯಕ್ಕೆ ಸೀಮಿತವಾದಂತ ಮಹಾನ್ ನಾಯಕರಲ್ಲ, ಭಾರತ ದೇಶಕ್ಕೆ ಒಂದು ಮಹಾನ್ ನಾಯಕರು. ನಮ್ಮ ಎಲ್ಲ ಜಾತಿ ಜನಾಂಗ ಧರ್ಮಗಳೆಲ್ಲಕ್ಕೂ ಕೂಡ ನಾಯಕರಾದಂತ ಮಹಾನ್ ನಾಯಕರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಾವು ಈ ಒಂದು ಹಿಂದಿನಿಂದ ಬಂದಂತ ಚತುರ್ವರ್ಣದ ವ್ಯವಸ್ಥೆಯಿಂದ ಹೊರಗೆ ಬರ್ಬೇಕಂತಂದ್ರೆ ಇವತ್ತು ಮೇಡಮ್ ಅವ್ರು ಹೇಳ್ದಂಗೆ ಚಮ್ಮಾರ ಮಗ ಚಮ್ಮಾರ, ಮಡಕೆ ಮಾಡ್ತಿದ್ದವ್ರ ಮಗ ಮಡಕೆ, ಹೊಲ ಬಿತ್ತನೆ ಮಾಡ್ತಾ ಇದ್ದವ್ರ ಮಗ ಹೊಲ ಬಿತ್ತನೆ ಮಾಡ್ತಾ ಇದ್ದವ್ರು. ಇವತ್ತಿನೆಲ್ಲವನ್ನೂ ಕೂಡ ಹೊರಗೆ ಬಂದು ಎಲ್ಲರಿಗೂ ಸರಿಸಮಾನವಾದಂತ ಅವಕಾಶ ಕಲ್ಪಿಸ್ಕೊಟ್ಟಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವ್ರನ್ನ ಇವತ್ತು ನಾವು ಯಾವುದೋ ವರ್ಷದಲ್ಲಿ ಒಂದಿನ ನೆನೆಸ್ಕೊಂಡ್ರೆ ಸಾಲದು, ಸತತವಾಗಿ 365 ದಿನ ಕೂಡ ವರ್ಷದಲ್ಲಿ ಇವತ್ತು ನಮಗೆ ಕೊಟ್ಟಿರ್ತಕ್ಕಂಥ ಹಕ್ಕುಗಳೆಲ್ಲ ಕೂಡ ಅವರಿಂದಾನೆ ಅಂತ ನಾವು ನೆನೆಸ್ಕೋಬೇಕಾಗ್ತದೆ. ಇವತ್ತು ಮಾತಾಡುವಾಗ ಭಾಷಣಗಳು ಮಾಡುವಾಗ ನಾವು ತುಂಬಾ ಸುಲಭವಾಗಿ ತುಂಬಾ ಸರಳವಾಗಿ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ನಾವು ಹೇಳ್ಬಿಡ್ತೀವಿ. ಕ್ಲಾಸ್ಗಳಲ್ಲಿ ನಮ್ಗೆ ಪಾಠ ಮಾಡಿ ಹೇಳ್ಕೊಟ್ಟಿರ್ತಾರೆ, 6ನೇ ಕ್ಲಾಸಲ್ಲೋ 8ನೇ ಕ್ಲಾಸಲ್ಲೋ ಅದೊಂದು ಬಾಯ್ಮಕ್ಕಿ ಪಾಠ ಆಗಿರ್ತಾರೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂದ್ರೆ ಸಂವಿಧಾನ ಶಿಲ್ಪಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅಲ್ಲಿ ಮುಗಿತು. ಆದ್ರೆ ಮೇಡಮ್ ಅವ್ರು ಹೇಳ್ದಂಗೆ ಸಮಾಜಕ್ಕೆ ಕೊಡುಗೆ ಕೊಟ್ಟಂತವ್ರು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಇವತ್ತು ನಮ್ಮ ದೇಶದಲ್ಲಿ ಆರ್ಥಿಕತೆಯ ಪರಿಸ್ಥಿತಿ ಆಗಿರ್ಬೋದು, ತಮಿಳುನಾಡು ಕರ್ನಾಟಕ ಮಧ್ಯೆ ಇವತ್ತು ನೀರು ಹಂಚಿಕೆ ಬಗ್ಗೆ ಆಗಿರ್ಬೋದು, ಮಹಿಳೆಯರ ಹಕ್ಕು ಅಧಿಕಾರದ ಬಗ್ಗೆ ಆಗಿರ್ಬೋದು, ಇವತ್ತು ಕಾರ್ಮಿಕರ ಹಕ್ಕುಗಳ ಬಗ್ಗೆ ಆಗಿರ್ಬೋದು, ಇವೆಲ್ಲದರ ಬಗ್ಗೆ ಕೂಡ ಅಧ್ಯಯನ ಮಾಡಿ ಎಲ್ಲರಿಗೂ ಕೂಡ ಸರ್ವರಿಗೂ ಹಕ್ಕು ಕಲ್ಪಿಸಿಕೊಡಂತ ಮಹಾನ್ ವ್ಯಕ್ತಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು. ಸಂವಿಧಾನನ ಬರೆದಿರ್ತಕ್ಕಂಥದ್ದು ಅಷ್ಟು ಸುಲಭ ಅಲ್ಲ. ಎಲ್ಲ ಇವತ್ತು ನಾವು ಮೊಬೈಲ್ ಫೋನ್ಗಳಲ್ಲಿ ಕಾಪಿ ಪೇಸ್ಟ್ ಮಾಡಿ ಒಬ್ಬರದಿಂದ ಇನ್ನೊಬ್ರು ಪೋಸ್ಟ್ ಆಗ್ತಂಗಲ್ಲ, ಅದು ಅಧ್ಯಯನ ಮಾಡಿ ಭಾರತ ದೇಶಕ್ಕೆ ಅಳವಡಿಸಬೇಕಾದಂತ ಅಂಶಗಳನ್ನ ವಿದೇಶಗಳಲ್ಲಿ ಇವತ್ತು ಬೆಳಗ್ಗೆನೆ ನಾನು ನೋಡ್ತಾ ಇದ್ದೆ. 30 ವರ್ಷದ ವಯಸ್ಸಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ತಿಳ್ಕೊಂಡಿದ್ದಂತ ಮಾಹಿತಿನ ಹಲವಾರು ವಿದ್ವಾಂಸರು ತಮ್ಮ ಜೀವನಾದ್ಯಂತ ಓದಿದ್ರು ಕೂಡ ಅಷ್ಟು ಮಾಹಿತಿನ ಅವರು ತಮ್ಮ ಮೈಗೂಡಿಸಕ್ ಸಾಧ್ಯ ಇಲ್ಲ. ಅಷ್ಟೊಂದು ಮಾಹಿತಿನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮೈಗೂಡಿಸ್ಕೊಂಡಿದ್ರು. ಇವತ್ತು ಎಲ್ಲೋ ಒಂದ್ ಕಡೆ ಮೇಡಮ್ ಅವ್ರು ಹೇಳಿದ್ರೆ ನಮಗೂ ಯೋಚನೆ ಆಗ್ತದೆ. ನಮಗ್ ಬಂದಂತ ಒಂದು ಇತಿಹಾಸ ಅಂದ್ರೆ 3000-4000 ವರ್ಷದ ಇತಿಹಾಸ ನಮ್ಮ ಭಾರತ ದೇಶದ. 3000-4000 ವರ್ಷದ ಇತಿಹಾಸದಲ್ಲಿ ಸುಮಾರು ಜನರು ಅವಕಾಶ ವಂಚಿತರಾಗಿದ್ದಾರೆ. ಎಂತ ಮಹಾನ್ ಪುರುಷರು ಇವತ್ತು ನಮ್ಮ ದೇಶದಲ್ಲಿ ಹುಟ್ಟುತ್ತಾ ಇದ್ರು, ಎಂತ ಮಹಾನ್ ಪುರುಷರಿಗೆ ಅವಕಾಶ ತಪ್ಪು. ಆದ್ರೆ ಇವತ್ತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪಿಸಿಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಇನ್ ಮುಂದಿನ ದಿನಗಳಾದ್ರೂ ಪ್ರತಿಯೊಬ್ಬ ಪ್ರತಿಭಾವಂತನಿಗೂ ಕೂಡ ತನ್ನ ಪ್ರತಿಭೆನ ತೋರಿಸ್ಕೊಳ್ಳುವಂತ ಪ್ರದರ್ಶನ ಮಾಡುವಂತ ಅವಕಾಶ ಕಲ್ಪಿಸಿಕೊಟ್ಟಿದ್ದಾರೆ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು.
ಇವತ್ತು ನಾವು ನೋಡ್ಬೇಕಾದ್ರೆ ಸಂವಿಧಾನನ ನಾವೇನು ಆಧಾರ ಇಟ್ಕೊಂಡು ಈ ಪ್ರಜಾಪ್ರಭುತ್ವದಲ್ಲಿ ನಾವು ಬದುಕ್ತಾ ಇದ್ದೀವಿ, ಈ ಸಂವಿಧಾನನೇ ಬದಲಾಯಿಸಂತ ಶಕ್ತಿಗಳು ಸಾಕಷ್ಟು ನಾವು ನೋಡ್ತಾ ಇದೀವಿ ಸಮಾಜದಲ್ಲಿ. ಇವತ್ತೊಂದು ಮಾತು ಹೇಳ್ತಾರೆ, ಮೊದಲು ರೆವಲ್ಯೂಷನ್ ಬೈ ಸ್ವೋರ್ಡ್ ಅಂತ ಇದ್ದಾರೆ, ಕತ್ತಿಯಿಂದ ಯುದ್ಧದಿಂದ ಒಂದು ಬದಲಾವಣೆ ಪರಿವರ್ತನೆ ಆಗ್ತಾ ಇತ್ತು. ಆದ್ರೆ ಇವತ್ತು ಕತ್ತಿಯಿಂದ ಯುದ್ಧದಿಂದ ಪರಿವರ್ತನೆ ಆಗಕ್ಕೆ ಸಾಧ್ಯ ಇದೆ. ಇವತ್ತೇನೇ ಪರಿವರ್ತನೆ ನಾವು ತರಬೇಕಾದ್ರೆ ಅದು ನಾವು ಬುದ್ಧಿವಂತಿಕೆಯಿಂದ ಮಾತ್ರ ತರಕ್ಕೆ ಸಾಧ್ಯ, ವಿದ್ಯೆಯಿಂದ ಮಾತ್ರ ತರಕ್ಕೆ ಸಾಧ್ಯ. ಇವೆಲ್ಲವನ್ನೂ ಕೂಡ ನಾವು ಮನಗೊಂಡಾಗ ಎಲ್ಲೋ ನಾವು ನೋಡ್ತಾ ಇದ್ದೀವಿ. ಕಳೆದೊಂದು ಎರಡೂವರೆ ತಿಂಗಳಲ್ಲಿ ದೇಶದಲ್ಲಿ ಆಗ್ತಿರ್ತಕ್ಕಂಥ ಬೆಳವಣಿಗೆ ನೋಡಿದ್ರೆ ಎಲ್ಲೋ ಒಂದ್ ಕಡೆ ನಮ್ಮ ಮನಸ್ಸಲ್ಲಿ ನೋವಾಗುತ್ತೆ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ನೇ ಇಸ್ವಿಯಲ್ಲಿ ಹೇಳ್ತಾರೆ, ಮೆಜಾರಿಟೇರಿಯನಿಸಂ ಅಂಡ್ ಮೈನಾರಿಟೇರಿಯನಿಸಂ ಅಂದ್ರೆ ಬಹುಸಂಖ್ಯಾತರು ಮತ್ತೆ ಅಲ್ಪಸಂಖ್ಯಾತರು. ಬಹುಸಂಖ್ಯಾತರು ಮತ್ತೆ ಅಲ್ಪಸಂಖ್ಯಾತರ ಮಧ್ಯೆ ಯಾವ ರೀತಿಯಾದಂತ ಸಂಬಂಧ ಇರಬೇಕು ಅಂತ ಹೇಳಿ 1930ನೇ ಇಸ್ವಿಯಲ್ಲಿ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕಲ್ಪನೆ ಮಾಡಿಕೊಂಡು ಚಿಂತನೆ ಮಾಡಿಕೊಂಡು ಒಂದು ಎಸ್ಸೆನೆ ಬರೀತಾರೆ. ದೇಶನ ಆಳ್ಬೇಕಾದಂತವ್ರು ಯಾರು ಬಹುಸಂಖ್ಯಾತರು ಇರ್ತಾರೆ ಅವ್ರು ಮೊದಲನೇದಾಗಿ ಅಲ್ಪಸಂಖ್ಯಾತರ ಹಿತ ನಾವು ಕಾಪಾಡಬೇಕಾಗುತ್ತೆ. ಅಲ್ಪಸಂಖ್ಯಾತರ ಒಂದು ಕ್ಷೇಮನ ನಾವು ನೋಡ್ಕೋಬೇಕಾಗುತ್ತೆ. ಯಾಕಂತಂದ್ರೆ ಅಲ್ಪಸಂಖ್ಯಾತರನ್ನ ನಾವು ಕಾಪಾಡಿ ಜಾಸ್ತಿ ಕೊಟ್ರೆ, ಇದು ನಾನು ಹೇಳಿರ್ತಕ್ಕಂಥ ಮಾತನ್ನ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು 1930ನೇ ಇಸ್ವಿಯಲ್ಲಿ ಹೇಳಿರ್ತಕ್ಕಂಥದ್ದು. ಅಲ್ಪಸಂಖ್ಯಾತರನ್ನ ಮೈನಾರಿಟಿನ ನಾವು ಉಪ್ಪುಪ್ಪ ಅಂತಂದ್ರೆ ಕಮ್ಯುನಲಿಸಂ ಅಂತ ಹೇಳ್ತಾರೆ, ಜಾತಿವಾದಿಗಳು, ಜಾತಿ ತರ್ತಾ ಇದ್ದಾರೆ, ಧರ್ಮವಾದಿಗಳು. ಅದೇನೆ ಬಹುಸಂಖ್ಯಾತರು ದೇಶನ ನಾವು ನಡೆಸ್ತೀವಿ, ಬಹುಸಂಖ್ಯಾತರು ಹೇಳ್ದಂಗೆ ಅಲ್ಪಸಂಖ್ಯಾತರು ದೇಶದಲ್ಲಿ ಬದುಕಬೇಕು ಅಂತ ಹೇಳಿದ್ರೆ ಅದನ್ನ ಒಂದು ನ್ಯಾಷನಲಿಸಂ ಅಂತ ಒಂದು ಬಣ್ಣನ ಕಟ್ಟಿ ಇವತ್ತು ಅಲ್ಪಸಂಖ್ಯಾತರು ಬಹುಸಂಖ್ಯಾತರು ಯಾವ ತರ ಹೇಳ್ತಾರೋ ಆ ತರ ಬದುಕಬೇಕು ಅನ್ನೋ ಒಂದು ವಾತಾವರಣ ಸೃಷ್ಟಿ ಆಗ್ತದೆ. ಆದ್ರೆ ಯಾವುದೇ ಕಾರಣಕ್ಕೂ ಇದು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸಾಗಿರ್ಲಿಲ್ಲ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ ಕನಸು ಅಲ್ಪಸಂಖ್ಯಾತರಾಗಿರ್ಬೋದು, ಬಹುಸಂಖ್ಯಾತರಾಗಿರ್ಬೋದು, ಯಾರೇ ಆಗಿರ್ಬೋದು, ಸರ್ವ ಜನಾಂಗಗಳಿಗೂ ಕೂಡ ಒಂದು ದೇಶ ಯಾವ್ದಾದ್ರೂ ಇದ್ರೆ ಹೆಮ್ಮೆಯಿಂದ ನಾವು ಭಾರತ ದೇಶ ಅಂತ ನಾವು ಹೇಳ್ಕೋಬಹುದು. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಕೊಟ್ಟಿರ್ತಕ್ಕಂಥ ಸಂವಿಧಾನದಿಂದ ಸಮಾಜದ ಕಟ್ಟ ಕಡೆ ಪ್ರಜೆಯಿಂದ ದೇಶದ ರಾಷ್ಟ್ರಪತಿಗಳಾಗಿರ್ಬೋದು ಎಲ್ಲರಿಗೂ ಕೂಡ ಸಮಾನವಾದಂತಹ ಹಕ್ಕು ಕೊಟ್ಟಿದ್ದಾರೆ. ಇವತ್ತು ಮಾತಾಡಬೇಕಾದಂತ ಸಂದರ್ಭದಲ್ಲಿ ಸಂವಿಧಾನದಲ್ಲಿ ಅಕ್ಷರದಲ್ಲಿ ಬರೆದಂತ ಪದಗಳಿರ್ತವೆ, ಸಂವಿಧಾನದಲ್ಲಿ ಬರೆದಂತ ರಿಟನ್ ಕಾನ್ಸ್ಟಿಟ್ಯೂಷನ್ ಇರ್ತದೆ. ಬರೆದಿರ್ತಕ್ಕಂಥ ರಿಟನ್ ಕಾನ್ಸ್ಟಿಟ್ಯೂಷನ್ ಹಿಂದೆಗಡೆ ಸ್ಪಿರಿಟ್ ಆಫ್ ದ ಕಾನ್ಸ್ಟಿಟ್ಯೂಷನ್ ಅಂತ ಹೇಳ್ತಾರೆ. ಪದಗಳ ಹಿಂದೆ ಏನ್ ಭಾವನೆಗಳಿತ್ತು, ಪದಗಳ ಹಿಂದೆ ಏನ್ ಭಾವನೆ ಇತ್ತು. ಸಂವಿಧಾನ ಏನು ಬರೀ ಇವತ್ತು 370 ಆರ್ಟಿಕಲ್ ಇರ್ತಕ್ಕಂಥ ದಿನ ಸಂವಿಧಾನ, ಅದ್ರ ಹಿಂದೆಗಡೆ ನಾವೇನು ಭಾವನೆ ಇದೆ, ಸಂವಿಧಾನ ಏನಕ್ಕೆ ಕೊಟ್ಟಿದ್ದು, ಏನಕ್ಕೆ ಜನ ಬಾಬು ಜಗಜೀವನ ರಾಮಿ, ಬಾಬಾ ಸಾಹೇಬ್ ಅಂಬೇಡ್ಕರ್ ಅಂತ ಮಹಾನ್ ಭಾವಗಳು ಯಾಕೆ ಅವರು ಬೆವರು ರಕ್ತನೆಲ್ಲ ಸುರಿಸಿ ದೇಶಕ್ಕೆ ಸ್ವಾತಂತ್ರ್ಯ ತಂದುಕೊಟ್ಟಂತ ಭಾವನೆ ಹಿನ್ನೆಲೆ ಏನು? ಸಮಾನತೆ, ಎಲ್ಲರಿಗೂ ಕೂಡ ಸಮಾನತೆ. ಸಂವಿಧಾನ ಎಲ್ಲರಿಗೂ ಕೂಡ ಸಮಾನತೆಯನ್ನ ಕೊಟ್ಟಿದೆ. ಆ ಸಮಾನತೆಯನ್ನ ಕಾಪಾಡುವಂತ ಒಂದು ಏನ್ ಜವಾಬ್ದಾರಿ ಕರ್ತವ್ಯ ಇದೆ ನಮ್ಮೆಲ್ಲರ ಮೇಲೂ ಕೂಡ ಬಂದಂತ ಒಂದು ಜವಾಬ್ದಾರಿ ಕರ್ತವ್ಯ. ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಮಾತಾಡಬೇಕಾದಾಗ ಅವ್ರ ಚಿಂತನೆಯಲ್ಲಿ ಹೇಳ್ತಾರೆ, ಐ ಕ್ಯಾನ್ ಗಿವ್ ಅ ಪೊಲಿಟಿಷಿಯನ್ ಪವರ್. ನಾನೊಂದು ರಾಜಕಾರಣಿಗೆ ನಾನು ಅಧಿಕಾರ ಕೊಡ್ಬೋದು, ಆದ್ರೆ ಒಬ್ಬ ರಾಜಕಾರಣಿಗೆ ವಿಸ್ಡಮ್ ಅಂತ ಹೇಳ್ತಾನೆ. ನಾನು ಐ ಕ್ಯಾನ್ ಗಿವ್ ಅ ಪೊಲಿಟಿಷಿಯನ್ ಪವರ್ ಬಟ್ ಐ ಡೋಂಟ್ ನೋ ಹೌ ಟು ಗಿವ್ ಅ ಪೊಲಿಟಿಷಿಯನ್ ವಿಸ್ಡಮ್. ದೇಶನ ಆಳಂತವ್ರಿಗೆ ನಾನು ಅಧಿಕಾರ ಕೊಡ್ಬೋದು, ಆದ್ರೆ ದೇಶನ ಆಳಂತವ್ರಿಗೆ ಜ್ಞಾನ ನಾನು ಹೇಗ್ ಕೊಡ್ಲಿ ಅಂತ ನಮ್ಗೆ ಗೊತ್ತಾಗ್ತಾ ಇಲ್ಲ. ದೇಶನ ಆಳಂತವ್ರಿಗೆ ಅಧಿಕಾರ ಇದ್ರೆ ಸಾಲದು, ದೇಶನ ಆಳವ್ರಿಗೆ ಜ್ಞಾನ ಕೂಡ ಇರ್ಬೇಕನ್ನಂತ ಒಂದು ಮಾತು ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಹೇಳ್ತಾರೆ. ಅದನ್ನ ನಾವು ಯಾವತ್ತೂ ತಿಳ್ಕೋಬೇಕಾಗುತ್ತೆ. ಯಾಕಂದ್ರೆ ಅಧಿಕಾರ ಸಾಲದು, ಅಧಿಕಾರ ಶಾಶ್ವತ ಕೂಡ ಅಲ್ಲ. ಇವತ್ತು ನನಗಿರುತ್ತೆ, ನಾಳೆ ಇನ್ಯಾರಿಗೂ ಇರುತ್ತೆ. ಜನ ಏನ್ ತೀರ್ಮಾನ ಮಾಡ್ತಾರೋ ಅದಕ್ಕೆ ನಾವೆಲ್ಲ ಕೂಡ ತಲೆ ಬಾಗ್ಲೇಬೇಕು. ಆದ್ರಿಂದ ಅಧಿಕಾರ ಅನ್ನೋದು ಶಾಶ್ವತವಾದಂತಲ್ಲ. ಯಾರು ಅಧಿಕಾರ ಇರ್ತಾರೋ, ಅಧಿಕಾರದ ಸ್ಥಾನದಲ್ಲಿ ಇರ್ತಾರೋ, ಜ್ಞಾನದಿಂದ ನಡ್ಕೊಳ್ಳುವಂತ ಕೆಲಸ ಮಾಡ್ಬೇಕು ಅಂತ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರು ಯಾವಾಗಲೂ ಯೋಚನೆ ಮಾಡ್ತಾರೆ, ಯಾವಾಗಲೂ ಅವ್ರು ಬೋಧನೆ ಮಾಡಿದಂಥದ್ದು ಅದನ್ನೇ. ಐ ಕ್ಯಾನ್ ಗಿವ್ ಪೀಪಲ್ ಪವರ್, ಅಧಿಕಾರ ಕೊಡ್ಬೋದು. ಐ ಡೋಂಟ್ ನೋ ಹೌ ಟು ಗಿವ್ ದೆಮ್ ವಿಸ್ಡಮ್. ಈ ವಿಸ್ಡಮ್ ಕೊಡುವಂತ ಕೆಲಸನ ಅಥವಾ ನಾವು ಈ ಜವಾಬ್ದಾರಿಯುತ ಸ್ಥಾನದಲ್ಲಿ ನಿಂತ್ಕೊಳ್ಳಂತವ್ರು ನಾವೆಲ್ಲರೂ ಕೂಡ ಈ ಒಂದು ಜ್ಞಾನನ ನಾವು ಪಡ್ಕೊಂಡು ಜವಾಬ್ದಾರಿಯಿಂದ ನಮ್ಗೇನು
ಜನರು ತಮ್ಮ ತ್ಯಾಗ ಬಲಿದಾನದಿಂದ ಕೊಟ್ಟಂತ ಹಕ್ಕುಗಳನ್ನ ಸಂರಕ್ಷಣೆ ಮಾಡಿಕೊಂಡು ಹಿಂದುಳಿದವರು ದುರ್ಬಲ ವರ್ಗದವ್ರಿಗೆ ನಾವು ಯಾವ ರೀತಿ ಅವ್ರ ಜೊತೆ ನಿಂತು ಅವ್ರ ಏಳಿಗೆಗೋಸ್ಕರ ನಾವು ಯಾವ ರೀತಿ ಶ್ರಮಿಸಬಹುದು ಅಂತೇಳಿ ನಾವು ಯೋಚನೆ ಮಾಡ್ಬೇಕಾಗ್ತದೆ. ಇವತ್ತು ಮಾತಾಡಿದ್ರೆ ಇನ್ನು ಜಾಸ್ತಿ ಮಾತಾಡೋಂಥದ್ದಿದೆ, ಮಾತಾಡಂತವ್ರು ಸಾಕಷ್ಟು ವೇದಿಕೆ ಮೇಲಿದ್ರು. ದಯವಿಟ್ಟು ತಮ್ಮಲ್ಲೆಲ್ಲ ನಾನು ಕ್ಷಮೆ ಯಾಚಿಸ್ತೀನಿ. ಯಾಕಂತಂದ್ರೆ ನಾವು ಕೂಡ ಶಾಸಕರುಗಳಾಗಿ ವಿಧಾನಸೌಧಕ್ಕೆ ನಾವು ಕೂಡ ಮಾತಾಡಬೇಕು ಅಂತ ತಯಾರಿಕೆ ಮಾಡ್ಕೊಂಡು ಹೋಗಿರ್ತೀವಿ. ಕೆಲವೊಮ್ಮೆ ಮಾತಾಡಕ್ಕೆ ನಮಗೂ ಅವಕಾಶ ಸಿಗೋದಿಲ್ಲ. ಅದಕ್ಕೆ ಯಾರಿಗೋ ವಿಧಾನಸೌಧದಲ್ಲಿ ಮಾತಾಡೋರ್ಗೆ ಹೇಳಿದ್ರೆ ಇದು ತಯಾರಿಕೆ ಮಾಡ್ಕೊಂಡ್ರೆ ಹೆಂಗಂತಂದ್ರೆ ಪ್ರೆಗ್ನೆಂಟ್ ಆದಂಗೆ, ಗರ್ಭಿಣಿ ಆದಂಗೆ. ನಾವೊಂದು ಯೋಚನೆ ಇಟ್ಕೊಳ್ತೀವಿ, ತಲೆಯಲ್ಲಿ ಅದನ್ನ ಯೋಚನೆ ಮಾಡ್ತೀವಿ, ಜನಕ್ಕೆ ಯಾವ ರೀತಿ ಅದನ್ನ ಹೇಳ್ಬೇಕು ಅಂತೇಳಿ ನಮ್ಮ ತಲೆಯಲ್ಲೇನೆ ಆ ಯೋಚನೆಗೆ ನಾವು ಜೀವ ಕೊಡ್ತೀವಿ. ಜೀವ ಕೊಟ್ಟ ಮೇಲೆ ಆ ಯೋಚನೆಗೆ ಹೊರಗೆ ಬರಬೇಕು, ಕೂಸು ಹುಟ್ಟಬೇಕು. ಹುಟ್ಟದೆ ನಾವು ಹೊಟ್ಟೆಯಲ್ಲಿ ಇಟ್ಕೊಂಡಾಗ ತುಂಬಾ ತೊಂದರೆ ಆಗುತ್ತೆ. ದಯವಿಟ್ಟು ತಮ್ಮಲ್ಲೆಲ್ಲ ಯಾರ್ಯಾರು ಭಾಷಣ ಮಾಡ್ಬೇಕಂತ ತಯಾರು ಮಾಡ್ಕೊಂಡಿದ್ರು ತಮ್ಮೆಲ್ಲರಿಗೂ ಕೂಡ ನಾನು ಕ್ಷಮೆ ಕೇಳ್ತೀನಿ.